ನಾನು ನಿಮ್ಮ ಲಘುಮನ್ನ ವಿ ನಾವಿ ಕನ್ನಡ ಭಾಷಾ ಶಿಕ್ಷಕರು. ಇಂದು ನಾವು ದ್ವಿತೀಯ ಭಾಷೆ ಕನ್ನಡ ವಿಷಯದಲ್ಲಿ ಬರುವಂತಹ 3 ಅಂಕದ ಅಲಂಕಾರದ ಪ್ರಶ್ನೆಗಳನ್ನು ನೋಡೋಣ. 27ನೆಯ ಸಂಖ್ಯೆಯ ಪ್ರಶ್ನೆ ಆಗಿರ್ತದೆ. ನಾವು ಮೊದಲನೆಯದಾಗಿ ಮೊದಲ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವ ಪ್ರಶ್ನೆಯನ್ನು ಚರ್ಚೆ ಮಾಡೋಣ. ಬಾಲಕ ಪುಟ್ಟಯ್ಯ ಮರಿ ಕೋಗಿಲೆಯಂತೆ ಹಾಡುತ್ತಿದ್ದನು. ಇಲ್ಲಿ ಅಲಂಕಾರ, ಉಪಮಾಲಂಕಾರ, ಒಂದು ಮತ್ತೊಂದರಂತೆ ಇದೆ ಎಂದು ಹೋಲಿಸಿ ವರ್ಣಿಸಿರುವುದನ್ನು ಉಪಮಾಲಂಕಾರ ಎನ್ನುತ್ತೇವೆ ಅಂತ ಬರಿಬೇಕು. ಆಮೇಲೆ ಉಪಮೇಯ ಬಾಲಕ ಪುಟ್ಟಯ್ಯ, ಉಪಮಾನ ಮರಿ ಕೋಗಿಲೆಯಂತೆ, ಉಪಮಾವಾಚಕ ಅಂತೆ, ಸಮಾನ ಧರ್ಮ ಹಾಡುತ್ತಿದ್ದನು. ಸಮನ್ವಯ ಇಲ್ಲಿ ಬಾಲಕ ಪುಟ್ಟಯ್ಯ ಎಂಬ ಉಪಮೇಯವನ್ನು ಮರಿ ಕೋಗಿಲೆಯಂತೆ ಎಂಬ ಉಪಮಾನದ ಮೂಲಕ, ಹಾಡುತ್ತಿದ್ದನು ಎಂಬ ಸಮಾನ ಧರ್ಮವನ್ನು ಅಂತೆ ಎಂಬ ಉಪಮಾವಾಚಕದ ಮೂಲಕ ಪರಸ್ಪರ ಹೋಲಿಸಿ ವರ್ಣಿಸಿರುವುದರಿಂದ ಇದು ಉಪಮಾಲಂಕಾರಕ್ಕೆ ಉದಾಹರಣೆಯಾಗಿದೆ. ಎರಡನೆಯ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿನ ಪ್ರಶ್ನೆ, ರಾಮ ಲಕ್ಷ್ಮಣರು ಅಶ್ವಿನಿ ದೇವತೆಗಳಂತೆಗೆ ಕಂಗೊಳಿಸುತ್ತಿದ್ದರು. ಇಲ್ಲಿ ಅಲಂಕಾರ, ಉಪಮಾಲಂಕಾರ, ಲಕ್ಷಣ ಒಂದು ಮತ್ತೊಂದರಂತೆ ಇದೆ ಎಂದು ಹೋಲಿಸಿ ವರ್ಣಿಸಿರುವುದನ್ನು ಉಪಮಾಲಂಕಾರ ಎನ್ನುತ್ತೇವೆ. ಉಪಮೇಯ ರಾಮ ಲಕ್ಷ್ಮಣರು, ಯಾಕೆಂದರೆ ಇವರು ಇಲ್ಲಿ ಇರ್ತಕ್ಕಂತಹ ವಸ್ತು ಅಥವಾ ವ್ಯಕ್ತಿಗಳು ಆಗಿರ್ತಾರೆ. ಬೇರೆ ಕಡೆ ಇರುವಂತಹ ಅಶ್ವಿನಿ ದೇವತೆಗಳು ಎಂಬ ಶಬ್ದ ಉಪಮಾನವಾಗ್ತದೆ. ಉಪಮಾವಾಚಕ ಅಂತೆ ಆಗ್ತದೆ. ಸಮಾನ ಧರ್ಮ ಕಂಗೊಳಿಸುತ್ತಿದ್ದರು. ಸಮನ್ವಯ ಇಲ್ಲಿ ರಾಮಲಕ್ಷ್ಮಣರು ಎಂಬ ಉಪಮೇಯವನ್ನು ಅಶ್ವಿನಿ ದೇವತೆಗಳು ಎಂಬ ಉಪಮಾನಕ್ಕೆ ಅಂತೆ ಎಂಬ ಉಪಮಾವಾಚಕದ ಮೂಲಕ ಕಂಗೊಳಿಸುತ್ತಿದ್ದರು ಎಂಬ ಸಮಾನ ಧರ್ಮವನ್ನು ಹೇಳಿ ವರ್ಣಿಸಿರುವುದರಿಂದ ಇದು ಉಪಮಾಲಂಕಾರದ ಉದಾಹರಣೆಯಾಗಿದೆ. ಮೂರನೆಯ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಅಲಂಕಾರದ ಪ್ರಶ್ನೆ, ಪೀತಾಂಬರವನ್ನು ಧರಿಸಿದ್ದ ಶ್ರೀಕೃಷ್ಣನು ಕುಂದಣದಲ್ಲಿ ಕೂರಿಸಿದ ರತ್ನದಂತೆ ಶೋಭಿಸುತ್ತಿದ್ದನು. ಇಲ್ಲಿ ಅಲಂಕಾರ, ಉಪಮಾಲಂಕಾರ, ಲಕ್ಷಣ ಒಂದು ಮತ್ತೊಂದರಂತೆ ಇದೆ ಎಂದು ಹೋಲಿಸಿ ವರ್ಣಿಸಿರುವುದನ್ನು ಉಪಮಾಲಂಕಾರ ಎನ್ನುತ್ತೇವೆ. ಉಪಮೇಯ ಶ್ರೀಕೃಷ್ಣ, ಉಪಮಾನ ರತ್ನ, ಯಾಕೆಂದರೆ ಶ್ರೀಕೃಷ್ಣನನ್ನು ರತ್ನಕ್ಕೆ ಹೋಲಿಸಲಾಗಿದೆ. ಉಪಮಾವಾಚಕ ಅಂತೆ, ಸಮಾನ ಧರ್ಮ ಕಂಗೊಳಿಸುತ್ತಿದ್ದನು ಅಂತಕ್ಕಂಥದ್ದು. ಸಮನ್ವಯ ಇಲ್ಲಿ ಶ್ರೀಕೃಷ್ಣನನ್ನು ಉಪಮಾನವಾಗಿರುವಂತಹ ರತ್ನಕ್ಕೆ ಹೋಲಿಸಿರುವುದರಿಂದ ಇದು ಉಪಮಾಲಂಕಾರಕ್ಕೆ ಉದಾಹರಣೆಯಾಗಿದೆ. ನಾಲ್ಕನೆಯ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿನ ಪ್ರಶ್ನೆ, ಹಿಮಗಿರಿಯು ಸಿರಿಮುಡಿಯಂತೆ ಮನೋಹರವಾಗಿದೆ. ಅಲಂಕಾರ, ಉಪಮಾಲಂಕಾರ, ಲಕ್ಷಣ ಒಂದು ಮತ್ತೊಂದರಂತೆ ಇದೆ ಎಂದು ಹೋಲಿಸಿ ವರ್ಣಿಸಿರುವುದನ್ನು ಉಪಮಾಲಂಕಾರ ಅಂತ ಕರಿತೀವಿ. ಇಲ್ಲಿ ಉಪಮೇಯ ಹಿಮಗಿರಿ, ಇದನ್ನು ಸಿರಿಮುಡಿ ಅಂತಕ್ಕಂಥ ಉಪಮಾನಕ್ಕೆ ಹೋಲಿಸಲಾಗಿದೆ. ಉಪಮಾವಾಚಕ ಅಂತೆ, ಸಮಾನ ಧರ್ಮ ಮನೋಹರವಾಗಿದೆ. ಇಲ್ಲಿ ಸಿರುಮುಡಿಯು ಮನೋಹರವಾಗಿದೆ, ಹಿಮಾಲಯವು ಮನೋಹರವಾಗಿದೆ. ಸಮನ್ವಯ ಇಲ್ಲಿ ಹಿಮಗಿರಿಯು ಎಂಬ ಉಪಮೇಯವನ್ನು ಸಿರಿಮುಡಿ ಎಂಬ ಉಪಮಾನದ ಮೂಲಕ ಪರಸ್ಪರ ಹೋಲಿಸಿ ವರ್ಣಿಸಿರುವುದರಿಂದ ಉಪಮಾಲಂಕಾರದ ಉದಾಹರಣೆಯಾಗಿದೆ. ರಾಜ್ಯಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಕೇಳಿದ ಪ್ರಶ್ನೆ, ಭಾಗ್ಯಶ್ರೀ ಮುಖವು ಕಮಲದಂತೆ ಅರಳಿತು. ಇಲ್ಲಿ ಅಲಂಕಾರ, ಉಪಮಾಲಂಕಾರ, ಲಕ್ಷಣ ಒಂದು ಮತ್ತೊಂದರಂತೆ ಇದೆ ಎಂದು ಹೋಲಿಸಿ ವರ್ಣಿಸಿರುವುದರಿಂದ ಇದು ಉಪಮಾಲಂಕಾರ ಎನ್ನುತ್ತೇವೆ. ಉಪಮೇಯ ಭಾಗ್ಯಶ್ರೀಯ ಮುಖ ಆಗ್ತದೆ. ಉಪಮಾನ ಭಾಗ್ಯಶ್ರೀಯ ಮುಖವನ್ನು ಕಮಲಕ್ಕೆ ಹೋಲಿಸಿರುವುದರಿಂದ ಉಪಮಾನ ಕಮಲ ಆಗ್ತದೆ. ಉಪಮಾವಾಚಕ ಅಂತೆ, ಸಮಾನ ಧರ್ಮ ಅರಳಿತು. ಇಲ್ಲಿ ಭಾಗ್ಯಶ್ರೀಯ ಮುಖ ಹಾಗೂ ಕಮಲ ಎರಡೂ ಅರಳುತ್ತವೆ. ಸಮನ್ವಯ ಇಲ್ಲಿ ಭಾಗ್ಯಶ್ರೀಯ ಮುಖ ಎಂಬ ಉಪಮೇಯವನ್ನು ಕಮಲ ಎಂಬ ಉಪಮಾನದ ಮೂಲಕ ಪರಸ್ಪರ ಹೋಲಿಸಿ ವರ್ಣಿಸಿರುವುದರಿಂದ ಇದು ಉಪಮಾಲಂಕಾರಕ್ಕೆ ಉದಾಹರಣೆಯಾಗಿದೆ.